ಅಜಿ ಈರುಳ್ಳಿ 28 ರೂಪಾಯಿ ಕೆಜಿ. ಅಯ್ಯೋ ಈಗ ತಾನೇ ಅಲ್ಲಿ ಕೇಳ್ಕೊಂಬಂದೆ 20 ಕೊಡ್ತದ್ರೆ ನೀನ್ 28 ಅಂತ ಹೇಳ್ತೀಯಲ್ಲ. ಹಂಗಾರೆ ನಿನಗೆ ಯಾರು 20 ಕೊಡ್ತದ್ರ ಅಲ್ಲೇ ತಗೋ ಹೋಗಜ್ಜಿ. ಹಾ ಅಲ್ಲೇನೆ ವ್ಯಾಪಾರ ಮಾಡೋಣ ಅಂತಿದ್ದೆ. ಯಾಕ ನಿನ್ ಮಕ ನೋಡಿ ಪಾಪ ಇವನ ಹತ್ರನೇ ತಗೋಣ ವ್ಯಾಪಾರ ಮಾಡೋಣ ಇವನಿಗೆ ಅಂತ ಬಂದೆ. ನೀನ್ ನೋಡಿದ್ರೆ ಹಿಂಗ್ ಸಿಡುಕ್ ಮಾತಾಡ್ತಿದ್ಯಾ. ನಿನ್ನ ಹತ್ರ ಯಾರು ತಗೊಂಡಾರ? ಅಯ್ಯೋ ಅಜ್ಜಿ, ನಾನೇನಾರ ಬಂದು ನಿನಗೆ ವ್ಯಾಪಾರ ಮಾಡ್ಬಾರಜ್ಜಿ, ನನಗೆ ವ್ಯಾಪಾರ ಆಗಿಲ್ಲ ಅಂತ ಏನಾರ ಕರ್ದ್ನ್ಯಾ? ನೀನೇನ್ ಕರೀಲಿಲ್ಲ ಕಣಪ್ಪ. ಪಾಪ ನಿನ್ ಮಕ ನೋಡಿ ಬೆಳಗಿಂದ ವ್ಯಾಪಾರ ಆಗಿಲ್ಲೇನಾ ಅಂತ ಅನಿಸ್ತು. ಅದಕ್ಕೆ ಪಾಪ ತೆಗಿ ಇವನ ಹತ್ರ ತಗೊಂಡು ನಾ ಪಾಪ ನಂಗೆ ಬೋಣಿನಾರ ಮಾಡೋಣ ಅಂತ ಬಂದೆ. ನಿನ್ ಮುಖ ಮೂತಿ ನೋಡಿ ಬಂದ್ಮೇಲೆ ಅದಕ್ಕೆ ಚೆನ್ನಾಗಿ ಅಂತೀಯ. ಅಯ್ಯೋ ಶಿವನೇ, ಇದೊಳ್ಳೆ ಕತೆ ಆತ್ ಬಿಡಿ ವಜ್ಜಿದು. ಈ ವಜ್ಜಾಗಿ ವಜ್ಜ್ ಬಂದು ಈರುಳ್ಳಿ ರೇಟ್ ಕೇಳ್ಬಿಟ್ಟು ರೇಟ್ ಜಾಸ್ತಿ ಹೇಳಿದ ತಕ್ಷಣ ಏನಾಗ ನನಗೆ ಏನು ತಿರುಗಿ ಬೀಳ್ತೈತಿ ವಜ್ಜಿ. ನಾನೇನಾದ್ರು ಈ ವಜ್ಜಿಗೆ ಬಾರ್ಜಿ ವ್ಯಾಪಾರ ಮಾಡಿ ನನಗೆ ವ್ಯಾಪಾರ ಆಗಿಲ್ಲ ಅಂತ ಕರೆದಿದ್ಯಾ? ಸುಮ್ಮನೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತೀಯಲ್ಲ ಜಿ ನೀನು. ನಿನಗೆಲ್ಲದು 20 ರೂಪಾಯಿ ಕೊಡ್ತಾರೆ ಅಲ್ಲಿ ತಗೋ ಹೋಗಜ್ಜಿ. ಸುಮ್ಮನೆ ನಾನು ತಲೆ ತಿನ್ಬೇಡ ವ್ಯಾಪಾರ ಮಾಡಕ್ಕರ. ಬ್ಯಾಡ ಬೇಡ, ನನ್ನ ಮಕ ನೋಡಿ ವ್ಯಾಪಾರ ಮಾಡ ಅಂತದ್ದು ಏನಿಲ್ಲ. ನಿನಗೆ ಎಲ್ಲಿ ಬೇಕಲ್ಲಿ ತಗೋ ಹೋಗು. ಅಯ್ಯೋ ಆತು ಹೋಗಜ್ಜಿ, ಸುಮ್ಮನೆ ವ್ಯಾಪಾರ ಮಾಡಕ್ಕರ ಹಿಂಗೆಲ್ಲ ಆಡ್ಬೇಡ. ಹೋಗು. ಅಜ್ಜಿ ನೀನು ತಗಂದ್ರ ತಗ ಬಿಟ್ರು ಬಿಡು. ಸುಮ್ಮನೆ ಈ ತರ ಎಲ್ಲ ಮಾತಾಡ್ಬೇಡ. ವ್ಯಾಪಾರ ಆಗಕ್ಕಿಲ್ಲ ಹಂಗೆ ಹಿಂಗೆ ಅಂತಂದು. ನಾನು ನಿನ್ಗೆ ಏನು ಮಾಡಿಲ್ಲ. ನೀನಾಗೆ ಬಂದಿಯೇ ರೇಟ್ ಕೇಳ್ದೆ, ನೀನಾಗೆ ಸಿಡುಕ್ತದೀಯ, ನೀನಾಗೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾ ಇದೀಯ. ಅಜ್ಜಿ ಹಿಂಗ್ ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ಹೋಗಜ್ಜಿ. ಹಿಂಗೆ ವ್ಯಾಪಾರದ ಮಧ್ಯೆ ಕಿತಿ ಅನ್ಬೇಡ, ಆಮೇಲೆ ಯಾರು ಬರಲ್ಲ. ಹೋಗಜ್ಜಿ ನೀನು. ಅಯ್ಯೋ ಈ ವಜ್ಜಿಗೆ ಹೆಂಗಪ್ಪ ಹೇಳೋದು ದೇವ್ರೆ. ಈ ವಜ್ಜಿ ಹಿಂಗೆ ಯಾಕಂಗ ಆಡ್ತೈತಿ ಅಂತಾನೆ ಗೊತ್ತಿಲ್ಲ ನನಗೆ. ಅಜ್ಜಿ ಈಗ ತಾನೇ ಹೇಳ್ದೆ ಜಿ, ಅಲ್ಲೆಲ್ಲ 20 ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ತಗೋ ಹೋಗಜ್ಜಿ. ಯೋನಜ್ಜಿ ನಿಂದ ಹಿಂಗ್ ಕಿತಾಪತಿ ಕೊಡಲ್ಲ ಅಂತ ಹೇಳ್ತಾ ಇದೀನಿ. ಅಲ್ಲೆಲ್ಲ ತಗಂತ ಹೋಗು ಅಂತೀಯ, ಹೋಗಂಗೂ ಇಲ್ಲ ಇತ್ಲ ಬಿಡಂಗೂ ಇಲ್ಲ. ಮತ್ತು ಅದನ್ನೇ ಕೇಳ್ತೀಯ ನನಗೆ. ಇವನು ಹೋಗಿ ಪಾಪ ಬಿಡೋತ್ತಾಗೆ ಅಂತ ವ್ಯಾಪಾರ ಮಾಡೋಣ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ ಕಿತ ಕೇಳಿದ್ರೆ ಮತ್ತು ಅದೇ ಮಾತಾಡ್ತೀಯಲ್ಲ ನೀನು. ಅಯ್ಯೋ ದೇವ್ರೆ, ಈ ವಜ್ಜಿ ಹತ್ರ ಮಾತಾಡಕ್ಕಾಗಲ್ಲ. ಅಜ್ಜಿ ನೀನ್ ಏನಾರ ತಿಳ್ಕ ಏನಾರ ಮಾಡ್ಕೆ. ನಾನ್ ಕೊಡದೆ 28 ರೂಪಾಯಿ ಕೊಡ್ತಾ ಇರೋದು. ತಗಂದ್ರು ತಗಲ್ದೆ ಹೋಗಜ್ಜಿ. ಅಲ್ಲೆಲ್ಲ 20 ರೂಪಾಯಿ ಕೊಡ್ತಾರೆ ಅಂದ್ರೆ ತಗ. ಸುಮ್ನೆ ಯಾಕೆ ನನ್ನ ಸಮಯ ಹಾಳು ಮಾಡ್ತೀಯ ಅಜ್ಜಿ. ಹೋಗು. ನೋಡ್ದೆ ಯೋಟೈತೀನಿ ಗರ್ವು. ನಾನಾಗಿ ಕೇಳಿದ್ರು ಯೋಟ್ ಗರ್ವಿಂದ ಮಾತಾಡ್ತೀನಿ ನೋಡು. ಅಯ್ಯೋ ಹೋಗಜ್ಜಿ, ಹೋಗು, ಮುಂದೋಗು. ಹೋಗ್ಲಿ ಬಿಡಿಗೊಂಡು ಬೇಲಿಲ ಹತ್ರ ತಗೊಳ್ಳೋಣ ಬಾ. ಇವಳ ಹತ್ರ ತುಂಬಾ ಲೇಟ್ ಆಯ್ತು ಅಂತ ಅನಿಸ್ತಾ ಇದೆ. ಈ ತರ ಜಗಳ ಎಲ್ಲ ಮಾಡ್ಕೊಂಡು ನಿತ್ಕೋಬಾರ್ದು ಗುಂಡು. ಬಾ ಹೋಗೋಣ. ನಾನೇನ್ ಕೇಳ್ಬಾರ್ದು ಕೇಳಿದ್ನೇ ರಂಗು. 28 ರೂಪಾಯಿ ಮಾಡ್ತಿದ್ಯಲ್ಲ ಕಡಿಮೆ ಮಾಡಿ 20 ಮಾಡ್ಕೊಡು ಅಂತ ಕೇಳಿದ್ದು. ಅವನು ಇದುದೆಲ್ಲ ಮಾತಾಡ್ತಾನೆ ಮಾಡ್ಕೊಡಕ್ಕೆ. ಸಲಿ ಗುಂಡು ಇಲ್ಲಿ ಬಾ, ಬೇಲೆ ಕಡೆ ಹೋಗೋಣ. ನಡಿ. ಊರಿಗೆಲ್ಲ ಇವನೊಬ್ನೇ ಅಲ್ಲ ಈರುಳ್ಳಿ ಮಾರ. ಮಸ್ತ್ ಜನ ಅದ. ತಗೊಂಡ್ರಕ್ಕ ನಡಿ. ಇವ್ನು 28 ರೂಪಾಯಿ ಕೊಟ್ಕೊಂಡು ಅದೇನ್ ವ್ಯಾಪಾರ ಮಾಡ್ಕೊಂಡು ಯಾರು ತಗೋಣಕ್ಕಿಲ್ಲ ನೋಡು. ನಮ್ಮ ಮೊದ್ಲೇ ಒಳ್ಳೆಯವರು ಎಲ್ಲಿ ಸೋವಿ ಕೊಡ್ತಾರ ಅಲ್ಲೇ ತಗೊಳ್ಳೋದು. ಇವ್ನು ಇದ್ದಿದ್ದ ರೇಟ್ ಮಾಡಿದ್ರೆ ಯಾರು ತಗಂತಾರೆ ಬಾಬಾ. ಅಲ್ಲೆಲ್ಲ 20 ಹೇಳಿದ್ನಲ್ಲ, ಅವನ ಹತ್ರನೇ ಹೋಗಿ 15 ಮಾಡಿ ತಗೋಣ ಬಾ. ಮತ್ತೆ ಹೋಗಿ ಜಗಳ ಮಾಡ್ತೀಯಾ? ಅವನು 20 ಅಂತ ಹೇಳ್ದ ತಾನೆ, ಸುಮ್ನೆ ಅಲ್ಲೇ ತಗೊಂಡ್ಲಾಯ್ತು ಬಾ. ಮತ್ತೆ ಅವನ ಹತ್ರ ಹೋಗಿ 15 ಕೊಡು ಅಂತ ಹೇಳ್ಬಿಟ್ಟು ಜಗಳ ಮಾಡ್ತೀಯಾ? ಇದೆಲ್ಲ ನೀನು ಯಾರು ತಗಕ್ಕಿಲ್ಲ, ಸುಮ್ಮ. ಅವ್ರು ಹೇಳ್ತಾರೆ, ಅವ್ರು ಹೇಳಿದ ರೇಟ್ ಕೊಡಕ್ ಹೋದ್ರೆ ಆಮೇಲೆ ನಮ್ಗೆ ಮೋಸ ಆಗೋದು. ಅವರು ಏನ್ ರೇಟ್ ಇರ್ತದ ಅದಕ್ಕೆ ಒಂದು 50 ರೂಪಾಯಿ ಎಕ್ಸ್ಟ್ರಾ ಹಾಕೊಂಡು ಮಾಡ್ತಿರ್ತಾರೆ. ಹೋಗ್ಲಿ ಬಿಡು ಗುಂಡು, ಪಾಪ ಮತ್ತೆ ಜಗಳ ಆಡೋದ್ ಬೇಡ. ಅವ್ನು ಎಷ್ಟು ಹೇಳ್ತಾನೋ ಅಷ್ಟೇ ಕೊಟ್ಟು ತಗೊಳ್ಳೋಣ ಬಾ. ಇದೆಲ್ಲ ನಿನಗೆ ಯಾರು ತಗಕ್ಕಿಲ್ಲ. ನಡಿ. ನಾನು ನನ್ನ ರೀತಿಯಲ್ಲಿ ವ್ಯಾಪಾರ ಮಾಡೋದು. ನಡಿ ಗುಂಡು. ಟೊಮೊಟೊ ತಗೋಬೇಕು ಅಂತ ಇದ್ದಲ್ವಾ? ಇಲ್ಲೇ ಇದೆ ನೋಡು ಟೊಮೊಟೊ. ಆ ಅಜ್ಜಿ ಹತ್ರ ಕೇಳು, ಅಜ್ಜಿ ಕಡಿಮೆ ಮಾಡ್ಕೊಡ್ಬೋದು ಅಂತ ಅನ್ಸುತ್ತೆ. ತಗೋ ಮತ್ತೇನು. ಹೌದಲ್ಲ, ಮತ್ತೆ ಬಿಟ್ಟಿದ್ ನೋಡು. ಬಾ ಟಮಟೆನಾರ ತಗೊಂಡು ಏನು ತರಕಾರಿ ರಂಗದವೇ ತಗೊಂಡೋಗನ್ ಬಾ.
ನಡಿ. ಓ ಲಕ್ಷ್ಮಜ್ಜಿ, ಏನ್ ವ್ಯಾಪಾರ ಜೋರ? ಅಯ್ಯ ಹಂಗೇನಿಲ್ಲ ಕಾಣೆ, ಹಂಗ್ ನಡೀತೈತ ಆಟಯ್ಯ. ಯಾಕಜ್ಜಿ, ವ್ಯಾಪಾರ ಚೆನ್ನಾಗಿಲ್ವೇ ಇವತ್ತು? ಅಯ್ಯ ಎಲ್ ಕಾಣೆ, ಯಾರು ತಗೋಣಕ್ಕೆ ಬರ್ತಾ ಇಲ್ಲ. ನಾನಿಲ್ಲಿ 10 ಕೊಟ್ರೆ ಅಲ್ಲೆಲ್ಲ 5 ಕೊಟ್ರು ಅಂತ ಹೇಳಿ ಅಲ್ಲೇ ತಗೊಂಡು ಹೋಗ್ತಾರೆ ಮುಂದೆ ಕಾಸೆಯ. ಮುಂದಕ್ಕೆ ಬಂದು ನೋಡೋದೇ ಇಲ್ಲ, ನಮ್ಮಂತರಿಗೆ ವ್ಯಾಪಾರನೂ ಮಾಡೋದಿಲ್ಲ. ಈ ಮುದುಕರ ಹತ್ರ ತಗೊಳಕ್ಕೆ ಅದ್ ಯಾಕಂಗ ಆಡ್ತಾರೆ ಏನು, ಬರೋದೇ ಇಲ್ಲ ನಮ್ಮ ಹತ್ರಕ್ಕೆ. ನಾವೇನು ಕಡಿಮೆಗೆ ಕೊಡ್ತಿರ್ತೀವಿ, ಈ ಜಾಸ್ತಿ ರೇಟ್ ಎಲ್ಲ ಇರ್ತತ ಅಲ್ಲೇ ಹೋಗ್ತಾರೆ ತಗೊಳಕ್ಕೆ. ಅಯ್ಯ ಸಂತೆ ಒಳಗ್ ಬಂದು ಯಾರು ಅಡ್ಡಾಡ್ಯಾರ ಅಂತ ಹೇಳ್ಬಿಟ್ಟು ಮುಂದೆ ಕಾಸೆ ಅಲ್ಲೇ ಕೊಡ್ತಿರ್ತಾರೆ, ಅಲ್ಲೇ ತಗೊಂಡು ಹೋಗ್ಬಿಡ್ತಾರೆ. ಒಳಗ್ ಬಂದಿಟ್ಟು ಹೆಂಗೈತ್ ರೇಟ್ ಏನು ಅಂತ ನೋಡೋದಿಲ್ಲ. ನಮ್ಮಂತರ ಇರ್ತೀವಲ್ಲ, ಎಲ್ ಕಡಿಮೆ ಕೊಡ್ತಾರೆ ಅಂತ ಸುತ್ತಾಡ್ತಿರ್ತೀವಿ ನೋಡು, ನಮ್ಮಂತರಿಗೆ ಗೊತ್ತಾಕತಿ ಎಲ್ ಕಡಿಮೆ ಕೊಡ್ತಿದಾರೆ ಅಂತಂದು. ಕೆಲವರೆಲ್ಲ ಅಲ್ಲೇ ಮುಂದೆ ಕಾಸೆ ತಗೊಂಡು ಹೋಗ್ಬಿಡ್ತಾರೆ, ಸುತ್ತಾರಕ್ಕೆ ಹೋಗಲ್ಲ ಸಂತೆ ಒಳಗೆ. ನಿನ್ನಂತ ಅಜ್ಜಿ ಒಂದು 4 ಕಡೆ ಸುತ್ತಾಡ್ದು ಸಂತೆ ಅಡ್ಡಾಡ್ಬಿಟ್ರೆ ಜನರಿಗೆ ವ್ಯಾಪಾರ ಆದಂಗೆ. ಗುಂಡು ಬೀಗ ತಗೋ ಹೋಗೋಣ. ಹೇಳವ ಏನ್ ಕೊಡನವ? ಏನ್ ಹೀರೆಕಾಯಿ ಬೇಕಾ, ಜವಳಿಕಾಯಿ ಬೇಕಾ, ಬೆಂಡೆಕಾಯಿ ಬೇಕಾ, ಮೆಣಸಿನಕಾಯಿ ಬೇಕಾ, ಟೊಮೆಟೊ ಬೇಕಾ, ಏನ್ ಬೇಕು? ವಾವ್ ಅಜ್ಜಿ, ಎಷ್ಟು ಸೂಪರ್ ನೀವು, ಇಷ್ಟು ಜೋಲಾಗಿ ಹೇಳ್ತಿಲ್ಲ. ಏನಂದವ? ಜೊಲ್ಲಾಗಿ? ಎಂತ ಜೊಲ್ಲಾಗಿ? ಅಯ್ಯೋ ಅದು ಜೊಲ್ಲಾಗಿ ಅಲ್ಲ, ಜೋರಾಗಿ. ಅವಳಿಗೆ ಹಂಗೇನೆಯ ರಾಕಾರ ಎಲ್ಲಿ ಬರ್ತದ ಅಲ್ಲಿಲ್ಲ ಅಂತ ಹೇಳ್ತಾಳೆ. ಅದು ಜೋರಾಗಿ ಅನ್ನೋ ಕೂದ್ಲಲ್ಲ, ಜೊಲ್ಲಾಗಿ ಅಂತ ಕೇಳಿಸ್ತು. ಹಂಗ ಸರಿ 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 ಸರಿ, ನಾನು ಈ ಎಮ್ಮೆಯನ್ನು ಜೊಲ್ಲಾಗಿ ಅಂತಲ್ಲ, ಇವನ್ ಜೊಲ್ಲೆಲ್ಲಿ ಸುರಿತೈತಿ ನನ್ನ ಬಾಯಿಗೆ ಅಂತ ಅನ್ಕೊಂಡ್ ನಾನು. ಹಂಗೆ ನೀವು ಇಷ್ಟು ಜೋಲಾಗಿ ತಲಕಾಲಿ ಎಲ್ಲ ಹೇಳ್ತಿಲ್ಲಲ್ವಾ ಹೆಸರು, ಅದಕ್ಕೆ ನಾನು ಜೋಲಾಗಿ ಹೇಳ್ತಿಲ್ಲ ನೀವು ಅಂತ ಹೇಳ್ದೆ. ಏನಮ್ಮ ಮಾತಾಡ್ತಿದ್ಯಾ ನೀನು? ನಾವು ತರಕಾರಿ ಎಲ್ಲ ಹೇಳೋದಿಲ್ಲ, ನಾವು ತರಕಾರಿನ ಬೆಳಿತೀವಿ. ರಂಗ ನೀನ್ ಸ್ವಲ್ಪ ಸುಮ್ಮನೆ ನಿತ್ಕೊಳ್ಳಿ. ನೀನ್ ಏನು ಮಾತಾಡಕ್ ಹೋಗ್ಬೇಡ, ನೀನ್ ಮಾತಾಡೋದೊಂದು ಅವ್ರು ತಿಳ್ಕೊಳ್ಳೋದೊಂದು. ಅವ ಜೀವನ್ ತಿಳ್ಕಂತ ಇವನು ನೀನ್ ಹಂಗೊಂದಕ್ಕೆ. ಅಯ್ಯೋ ಗುಂಡು, ನಾನೇನಾದ್ರೂ ತಪ್ಪು ಹೇಳಿದ್ನಾ? ನಾನು ಏನು ತಪ್ಪೇ ಹೇಳಿಲ್ವಲ್ಲ, ನಾನು ಸರಿಯಾಗಿನೇ ಹೇಳ್ದೆ. ಅಯ್ಯೋ ಇದೇ ಬೇಡ ಅಂದದ್ದು, ಸುಮ್ಮನೆ ನಿತ್ಕ ನೀನ್ ಏನು ಹೇಳ್ಬೇಡ, ನಾನು ತಗಂತೀನಿ. ಸರಿ ಸರಿ. ಅಯ್ಯೋ ಅಜ್ಜಿ, ಅದ್ಯಾಕಂಗ್ ಬಾಯಿ ತರ್ಕೊಂಡ್ ನೋಡ್ತಿದ್ಯಾ? ನನ್ಗಿನ ಓದವು ಬಾಯಿ ಮುಚ್ಕ. ಅಯ್ಯೋ ಅಯ್ಯಮ್ಮ ಮಾತಾಡಿದ್ ನೋಡಿ ಒಂದ್ ಕ್ಷಣ ಬೆಚ್ಚ ಬೀಳಂಗಾತು. ಏನ್ ಕೊಡ ನಂದೇವ? ಟಮಾಟೆ ಹೆಂಗಜ್ಜಿ? 10 ರೂಪಾಯಿ ಕೆಜಿ ಕಣವ. ಸರಿ ಸರಿ, ಒಂದ್ 2 ಕೆಜಿ ಟಮಾಟೆ ಹಣ್ಣು ಕೊಡು. ಹೀರೆಕಾಯಿ ಹೆಂಗೆ? ಹೀರೆಕಾಯಿ 20 ರೂಪಾಯಿ ಕೆಜಿ, ಜವಳಿಕಾಯಿ 30 ರೂಪಾಯಿ ಕೆಜಿ, ಹಸಿಮೆಣಸಿಕಾಯಿ 20 ರೂಪಾಯಿ ಕೆಜಿ, ಬೆಂಡೆಕಾಯಿ 15 ರೂಪಾಯಿ ಕೆಜಿ. ಏನೇನು ಕೊಡ್ಲಿ, ಎಷ್ಟೆಷ್ಟು ಕೊಡ್ಲಿ? ಹೀರೆಕಾಯಿ ಸಾಕು, ಒಂದು ಅರ್ಧ ಕೆಜಿ ಕೊಡು, ಜವಳಿಕಾಯಿ ಒಂದು 1/4 ಕೆಜಿ ಕೊಡು, ಬೆಂಡೆಕಾಯಿ ಒಂದು 1/4 ಕೆಜಿ ಕೊಡು, ಟಮಾಟೆ ಹಣ್ಣು ಒಂದು 2 ಕೆಜಿ ಹಾಕು. ಟಮಾಟೆ ಹಣ್ಣು ಇಲ್ವೇ ಇಲ್ಲ, ಮನೆ ಖಾಲಿ ಆಗಿದೆ. ಸರಿ ಸರಿ, ಇಡಿ ಬ್ಯಾಗ್ ಇಡಿ. ಜವಳಿಕಾಯಿ ನೋಡಾಕಜ್ಜಿ, ಸುಮ್ಮನೆ ಬೋಲ್ತಿರೋ ಹಾಕ್ಬೇಡ ಆಮೇಲೆ. ಇಲ್ಲಿಲ್ಲ, ಎಲ್ಲ ಚೆನ್ನಾಗಿರವೆ, ಯಾವ ಬೋಲ್ತಿಲ್ಲ, ಎಲ್ಲ ಎಳವೆಯ. ತಮ್ಮಲ್ಲಿ ಬುಟ್ಟಿನ ಟಮಾಟೆ ಹಣ್ಣು ಆರ್ಸ್ಕೊಂತೀನಿ, ಆಮೇಲೆ ಉಳ್ಕಪ್ಪಾಕ ಇದ್ದವು. ಆರ್ಸೋದೇನು ಬೇಕಾಗಿಲ್ಲ, ಬೇಕಾದ್ರೆ ಒಂದಿಟ್ಟು ನೀನೇ ನೋಡ್ಕೊಂಡು ಆರ್ಸ್ಕೆ. ಅಲ್ಲೇನು ಉಳ್ಕನೂ ಇಲ್ಲ, ಯಾವ ಮೆತ್ತಗೂ ಆಗಿಲ್ಲ. ಇನ್ನು ಈಗಿನ ಹರ್ಕೊಂಬಂದಿರವು ಹೊಲ್ದಗಳವು. ನಾನೇನು 2 ದಿನ 3 ದಿನ ಹರಿದಿಟ್ಬಿಟ್ಟು ತಗೊಂಬಂದಿಲ್ಲ. ಬೇಕಾದ್ರೆ ನಾನು ನೀನೇ ಆರ್ಸ್ಕೊಂಡು ನೋಡ್ಕೆ. ಚೆನ್ನಾಗದವ, ಹಾಕು. ನಾನು ಚೆನ್ನಾಗಿರಬೇಕನ್ನವ ತರೋದು. ಮನೆ ಹಂಗೇನಾರು ಉಳ್ಕಪಳ್ಕ ಮೆತ್ತಾಗಿದೆ, ಮನೆಗೆ ಎಲ್ಲ ಸಾವಣಿಸಿ ತಗೊಂಬಂದ್ಬಿಡ್ತೀನಿ. ಹಂಗೇನು ಉಳ್ಕಪಳ್ಕ ತರಕ್ಕೆ ಹೋಗೋದಿಲ್ಲ ನಾನು. ಎಲ್ಲ ಅಲ್ಲೆಯ ಸ್ವಚ್ಛ ಮಾಡ್ಕೊಂಡು ತಗೊಂಬರ್ತೀನಿ. ನೋಡು ಹೆಂಗದವೆ ಅಂತ ನಾನು ಹೇಳಿಲ್ಲ, ಒಂದು ಉಳ್ಕನೂ ಇಲ್ಲ ಅಂತಂದು. ಮೆತ್ತಗೂ ಇಲ್ಲ, ಉಳ್ಕನೂ ಇಲ್ಲ, ಹೆಂಗೈತೆ ಹಣ್ಣು ತಮ್ಮ. ಚೆನ್ನಾಗೈತೆ ಕಾಯಿ. ಹಿಂಗಿದ್ರೆ ತಗೋಣಕ್ಕೆ ಏನು ಅನ್ಸಲ್ಲ. ಕೆಲವರು ಇರ್ತಾರೆ, ರೇಟನ್ನು ಜಾಸ್ತಿ ಮಾಡ್ತಾರೆ, ಕಾಯಿನೂ ಚೆನ್ನಾಗಿರಕ್ಕಿಲ್ಲ. ಅಂತರಿಗೆ ವ್ಯಾಪಾರನೇ ಮಾಡಕ್ ಹೋಗ್ಬಾರ್ದು, ನಿಮ್ಮಂತರಿಗೆ ವ್ಯಾಪಾರ ಮಾಡ್ಬೇಕು. ಹಾಕು ತಗೊಳವ, ಹಾಕಿದೀನಿ ನೋಡಿ ಎಲ್ಲದು. ಎಷ್ಟಾಗ್ತದೆ? ಏನಂತ ತಗೊಂಡೇಳು? ಟಮಾಟೆ 2 ಕೆಜಿ ತಗೊಂಡೆ, ಈ ಹೀರೆಕಾಯಿ ಅರ್ಧ ಕೆಜಿ ತಗೊಂಡೆ, 1/4 ಕೆಜಿ ಬೆಂಡೆಕಾಯಿ, 1/4 ಕೆಜಿ ಜವಳಿಕಾಯಿ, ಇಷ್ಟೇ ತಗೊಂಡದು. ಟಮಾಟೆ 20, ಹೀರೆಕಾಯಿ 10 30, ಒಂದು ಜವಳಿಕಾಯಿ 40, ಬೆಂಡೆಕಾಯಿ ಒಂದು 1/4 ಕೆಜಿ, ಒಂದು 47 ಆಯ್ತು. 45 ಕೊಡು. ಇದ್ಯಾಕಜ್ಜಿ 2 ರೂಪಾಯಿ ಬಿಡ್ತಾ ಇದೀಯಾ? 47 ರೂಪಾಯಿ ಆಗ್ತಾನೆ, ಮತ್ತೆ 2 ರೂಪಾಯಿ ಬಿಟ್ಟು 45 ಕೊಡು ಅಂತೀಯಲ್ಲ. 47 ಕೊಡ್ತೀನಿ ತಗ. ಬ್ಯಾಡ್ ಬಿಡು, ಇರ್ಲಿ, ಒಂದು 2 ರೂಪಾಯಿ ಕಡಿಮೆ ಕೊಟ್ರೆ ಏನಾಗಕ್ಕಿಲ್ಲ. ಕೊಡು 45 ರೂಪಾಯಿ ಕೊಡು ಸಾಕು. 2 ರೂಪಾಯಿ ಎಲ್ಲ ಏನು? ಎಂತ ಒಳ್ಳೆ ಮನ್ಸಜ್ಜಿ ನಿಂದು. ಕೆಲವ್ರು ಇರ್ತಾರೆ, ಕಡಿಮೆ ಮಾಡಂತ ಬೇಡ್ಕೊಂಡ್ರು ಕಡಿಮೆ ಮಾಡಲ್ಲ. ಅದ್ರಾಗೂ ಇನ್ನ 1 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡು ಕೊಡ್ತಾರೆ. ನೀನ್ ಮಹಾ ತಾಯಿ, ಇನ್ನ ಆಗಿದ್ದ 47 ರೂಪಾಯಿ ಆದ್ರೂ 2 ರೂಪಾಯಿ ಕಮ್ಮಿ ಕೊಡು ಅಂತಾನೆ ಹೇಳ್ತಾ ಇದೀಯ. ವ್ಯಾಪಾರ ಅಂದ್ಮೇಲೆ ಬಿಡೋದು ಕೊಡೋದು ಎಲ್ಲ ಇದ್ದವೆ ಕಣವ. ಏನೋ ಮ್ಯಾಲೊಂದು 4 ಹಾಕೋದು, ಏನೋ 1 ರೂಪಾಯಿ ಜಾಸ್ತಿ ಕೊಡೋದು, 1 ರೂಪಾಯಿ ಕಡಿಮೆ ಕೊಡೋದು, ಇವೆಲ್ಲ ವ್ಯಾಪಾರದಾಗೆ ಮಾಮೂಲಿ ಇದ್ದೇ ಇರ್ತವೆ. ಎಲ್ಲಾರು ನಿನ್ನಂಗೆ ಇರ್ಬೇಕಲ್ಲ. ತಗ ಎಲ್ಲಾರು ನಿನ್ನಂಗೆ ಇದ್ದಿದ್ರೆ ಯಾಕೆ ಹೇಳಿ ಹಿಂಗಿರ್ತದ ಪ್ರಪಂಚ.
ಇರ್ಲಿ ತಗ, ಇನ್ನೊಂದ್ಕಿತ ಬಂದಾಗ ಏನಾರ ತಗಂತೀನಿ. ಇಲ್ಲ ದೊಟ್ಟಿಗೆ ಪಾಪ ನೀನು ನನಗೇನ 2 ರೂಪಾಯಿ ಬೀಳದ್ರಾಗದೀಯಾ, ನೀನು ನನಗಿನ 3 ರೂಪಾಯಿ ವಾಪಸ್ ಕೊಡ್ಬೇಕಾಕತ್ತೆ. 2 ರೂಪಾಯಿನ ಮುರ್ಕೊಂಡು ಯಾವಾಗ ಇನ್ನೊಂದ್ಕಿತ ಬಂದಾಗ ಏನಾರ ಕೊಡುವಂತಾಗ ಮತ್ತಿಲ್ಲ ಚೇಂಜ್ ಇಲ್ಲದ ಎಲ್ಲಿ ಹುಡ್ಕಕ್ ಹೋಗಿ ಅಲ್ಕಣವ, ನೀನೆ ಚೇಂಜ್ ಮಾಡಿಸಿ ತಂದು ಕೊಡಂತಾಗ. ಬ್ಯಾಡ್ ತಗ ಅಜ್ಜಿ, ಏನ್ 1 ರೂಪಾಯಿ 2 ರೂಪಾಯಿಗೆಲ್ಲ ಏನು ತಗ. ಕಷ್ಟಪಟ್ಟು ನೀನು ಬೀಸ್ಲ ಕೂತ್ಕೊಂಡು ವ್ಯಾಪಾರ ಮಾಡ್ತೀಯ. ಅದು ಇನ್ನ ಅವ್ರ ಹತ್ರ ಇವ್ರ ಹತ್ರ ಮೋಸ ಮಾಡ್ದಂಗೆ ನಿಯತ್ತಾಗಿ ವ್ಯಾಪಾರ ಮಾಡ್ತಿದ್ಯಾ. ನಿಯತ್ತಾಗಿ ವ್ಯಾಪಾರ ಮಾಡೋರಿಗೆ ದೇವರು ಯಾವ್ದಾರ ಒಂದು ರೂಪದಲ್ಲಿ ಲಾಭ ಕೊಟ್ಟಿರ್ತಾನೆ. ಕೊಟ್ಟಾಗ ಇಸ್ಕೊಳ್ಳೋದು ಕಲ್ತ್ಕ. ಸುಮ್ಮನಿರು, ಬೇಡ ಏನು ಕೊಡೋದು ಬೇಡ. ನೀನು ನಾನೇನು ಚೇಂಜ್ ಮಾಡಿಸ್ಕೊಂಬರಕ್ ಆಗಲ್ಲ. ನೀನು ಸುಮ್ಮನೆ ಇಟ್ಕ 50 ರೂಪಾಯಿನ. ಹಂಗಲ್ ಕಣವ, ಹಂಗಲ್ಲ ಹಿಂಗಲ್ಲ, ಸುಮ್ಮನೆ ಇಟ್ಕ ನೀನು. ನಾನು ಬರ್ತೀನಿ. ಸರಿ ಕಣವ, ಮುಂದಿನ ಸಲ ಬಂದಾಗ ಏನಾರು ತಗ. ಸರಿ ರಂಗ, ನಡಿ ಹೋಗೋಣ. ಈರುಳ್ಳಿನ ಅಲ್ಲೆಲ್ಲ ಮುಂದೆ 15 ಕೊಡ್ತೀನಿ ಅಂದ್ರಲ್ಲ, ಅಲ್ಲೇ ತಗೋಣ ನಡಿ. ಸಲಿಗುಂಡು ಬಾ ಹೋಗೋಣ. ನಡಿ. ಅಜ್ಜಿ ವ್ಯಾಪಾರ ಮುಗಿಸ್ಕೊಂಡು ಹೋಗೋವರೆಗೂ ನನಗೆ ಅನ್ನೋದು ಮಾತ್ರ ಬಿಡ್ಲಿಲ್ಲ. ಕೊನೆಗೆ ಹೋಗೋಕರನು ಒಂದು ಹೋಗ್ತಾಳೆ. ಈರುಳ್ಳಿ 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 ಬರಿ ತಗೋ ಬರಿ ಈರುಳ್ಳಿ 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 ಈರುಳ್ಳಿ